ನೋಡಿ ವೀಕ್ಷಕರೇ, ನನ್ನ ಅಕ್ಕಿ ಹಪ್ಪಳ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಾಗಿ ತಿಳಿಸಿವೆ ವೀಕ್ಷಕರೇ ಯಾವ ಥರ ಬಂದಿದೆ, ಟೇಸ್ಟ್ ಯಾವ ಥರ ಬಂದಿದೆ ಅಂತೇಳಿ. ನಮಸ್ತೆ, ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಸೇರು ಅಳತೆಯಲ್ಲಿ ಅಕ್ಕಿ ಹಪ್ಪಳ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಸೇರು ಇಲ್ಲ ಮುಕ್ಕಾಲು ಪಾವು ಇರುತ್ತೆ, ಒಂದು 3 ಪಾವು ಇರುತ್ತೆ. ಅದು ನಾನೀಗ ಯಾವ ಥರ ಮಾಡೋದು ಅಂದರೆ, ನಾನಿಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಈ ಸಬ್ಬಕ್ಕಿ ನೆನೆಸ್ಕೊಂಡಿದ್ದೀನಿ. ಇದು ಬೇಯಿಸ್ತೀನಿ, ನಾನು ಬೇಯಕ್ಕಿಟ್ಟಿದ್ದೀನಿ ನೋಡಿ. ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಸಬ್ಬಕ್ಕಿ ನೀರಿಟ್ಟಿದ್ದೆ ನಾನು, ಇಲ್ಲಿ ಕಾದಿದೆ, ಇದು ಬೇಯಕ್ಕಿಡ್ತಿದ್ದೀನಿ ನೋಡಿ. ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡು ಅಕ್ಕಿ ಹಪ್ಪಳಕ್ಕೆ ನಾನಿಲ್ಲಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಈ ಥರ ನೋಡಿ, 4 ಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ ಖಾರಕ್ಕೆ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದು ಹುರಿದು ನಾನು ಪುಡಿ ಮಾಡ್ತೀನಿ. ಆಮೇಲೆ ಸ್ವಲ್ಪ ಒಂದು ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಕೊತ್ತಂಬರಿ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿಯಾಗಿ ಹಪ್ಪಳ ಬರುತ್ತೆ. ಮತ್ತು ಉಪ್ಪು, ಅದಕ್ಕೆ ಉಪ್ಪು ಸೇರಿಸ್ಕೊತೀನಿ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಮಾಡಿಕೊಂಡು ನಾನು ತೋರಿಸ್ತೀನಿ ನಿಮಗೆ. ಎಲ್ಲ ಸೇರಿಸಿ ಒಂದು ಮಿಕ್ಸಿ ಮಾಡಿ ಜಾರಿಗೆ ಹಾಕ್ಕೊತೀನಿ ನಾನು. ನೋಡಿ ವೀಕ್ಷಕರೇ, ಈಗ ನನಗೆ ಸಬ್ಬಕ್ಕಿ ಬೆಂದಿದೆ ನೋಡಿ. ಈಗ ಎಲ್ಲ ಗ್ಲಾಸ್ ಥರ ಆಗಿದೆ. ಈ ಟೈಮಲ್ಲಿ ನಾನು ರುಬ್ಬಿಟ್ಟು ಅಂತ ಒಂದು ಮಸಾಲೆ ಸೇರಿಸ್ತಾ ಇದ್ದೀನಿ. ನಾನು ರುಬ್ಕೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ. ಇದು ಒಂಚೂರು ಕುದೀಲಿ. ಈ ಕುದಿಯುವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. ತೋರಿಸಿದೆ ನಾನು 2 ಸ್ಪೂನ್ ಜೀರಿಗೆ ಪುಡಿನ ಹುರಿದು ಪುಡಿ ಮಾಡಿಟ್ಟಿದ್ದೀನಿ. ಇದನ್ನು ಸೇರಿಸ್ತೀನಿ ನೋಡಿ. ಸೇರಿಸ್ಬಿಟ್ಟು ಇದಕ್ಕೆ ನಾನು ರುಚಿಗೆ ಉಪ್ಪು ಹಾಕ್ತೀನಿ. ನಮಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ನೋಡಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಕುದೀಲಿ. ಇದು ಅದು ಕುದೀತಾ ಇರುತ್ತೆ. ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಮುಕ್ಕಾಲು kg ಇದೆ ಅಕ್ಕಿ ಹಿಟ್ಟಿದು ನೋಡಿ. ಸಣ್ಣಿಟ್ಕೊಂಡಿದ್ದೀನಿ ನಾನು. ಮತ್ತು ಇದು ಸ್ವಲ್ಪ ಜೋಳದ ಹಿಟ್ಟು, ಇದು ಬಿಳಿ ಜೋಳ ಇರುತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಜೋಳದ ಹಿಟ್ಟು. ಯಾಕೆ ಅಂತ ಹೇಳಿದ್ರೆ ಕೆಲವು ಸರಿ ಅಕ್ಕಿ ಹಪ್ಪಳ ಒಡೆದೋಗೋ ಚಾನ್ಸಸ್ ಇರುತ್ತೆ ಬಿಸಿಲಿಗೆ ಹಾಕಿದಾಗ. ಹಂಗಾಗಿ ಆಗಬಾರ್ದು ಅಂತೇಳಿ ನಾನು ಒಂದು ಅರ್ಧ ಪಾವು ಮುಕ್ಕಾಲು ಪಾವುನಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಕುದಿಸೋಣ. ಈ ಟೈಮಲ್ಲಿ ನಾವು ನೋಡೋಣ ಇದು ಸಾಕಾಗಿದೆಯೋ ಏನು ಅಂತೇಳಿ ನೋಡಿ. ಇದು ನಮ್ಮ ಮನೆಯಲ್ಲಿ ಮಾಡೋವಂಥ ಅಕ್ಕಿ ಹಪ್ಪಳ. ಇದು ಬೇರೆ ಯಾವ್ದು ಮಾತ್ರ ಗೊತ್ತಿಲ್ಲ ನನಗೆ, ಅವ್ರು ಯಾವ ರೀತಿ ಮಾಡ್ತಾರೋ. ಇದು ನಮ್ಮ ಮನೇಲಿ ಮಾಡೋವಂಥ ಅಕ್ಕಿ ಹಪ್ಪಳ ಇದು ನೋಡಿ. ಈಗ ಇದು ಆಗ್ತಿದೆ, ಕುದೀತಾ ಇದೆ. ಈ ಟೈಮಲ್ಲಿ ನಾವು ನೋಡ್ಕೊಂಡು ಉಪ್ಪು ಸಾಕಾಗುತ್ತಾ, ಉಪ್ಪು ಬೇಕಾಗುತ್ತಾ ನೋಡಿಕೊಂಡು ನಾವು ಸೇರಿಸ್ಬೇಕಾಗತ್ತೆ. ನನಗೆ ಇನ್ನೊಂದು ಸ್ಪೂನ್ ಬೇಕು ಅನಿಸುತ್ತೆ. ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ. ನೋಡಿ ವೀಕ್ಷಕರೇ, ನಾನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಈ ಜೋಳದ ಹಿಟ್ಟಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊತೀನಿ ನಾನು. ಹಂಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಇದು. ಹಾಗಾಗಿ ಇದನ್ನು ಕಲಿಸ್ಕೊತೀನಿ ನಾನು ಜೋಳದ ಹಿಟ್ಟು ನೀರಾಗಿ ಕಲಿಸ್ಕೊಂಡು ನಾವು ಸೇರಿಸ್ಬೇಕಾಗತ್ತೆ.
ಗಂಟೆಲ್ಲ ಹೋಗಿದೆ ಇದು. ಈಗ ಸೇರಿಸ್ಕೊಳ್ಳೋಣ. ನೀರಿಗೆ ಹಾಕಿ, ನೀರು ಕುದೀತಾ ಇದೆ. ತೋರಿಸ್ತೀನಿ ನಾನೀಗ. ನೋಡಿ, ಇದು ಮುದ್ದೆ ಕೋಲಾಗಿದ್ದು. ಇದು ಜಾಸ್ತಿ ಮುದ್ದೆ ಮಾಡುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ನಾವು ಒಬ್ಬರು ಇಬ್ಬರು ಇರುವಾಗ ಸಣ್ಣ ಪಾತ್ರೆಯಲ್ಲೇ ಮಾಡ್ಕೊತೀನಿ ನಾನು ಮಗ್ಚ ಕೈನಲ್ಲಿ. ಇದು ಜಾಸ್ತಿ ಜನ ಇರುವಾಗ, ಏನೋ ಫಂಕ್ಷನ್ ಏನೋ ಇರುವಾಗ ನಾನು ಈ ಕೋಲಲ್ಲಿ ನಾನು ಮುದ್ದೆ ಮಾಡ್ಕೊತೀವಿ. ನೋಡಿ, ಇದನ್ನು ಇವಾಗ ಜೋಳದ ಹಿಟ್ಟು ಕಳಿಸಿದ್ನಲ್ಲ, ಅದನ್ನು ಈ ಕಡೆ ಸೇರಿಸ್ಕೊತೀನಿ. ನೋಡಿ ಈ ಥರ ಆಗಿದೆ. ಈ ಥರ ಕಟ್ಟಿಗೆ ಒಂದು ಇದು ಬರುತ್ತೆ. ಇದು ಬೆಂದಮೇಲೆ ಗಂಜಿ ಥರ ಆಗುತ್ತೆ ನೋಡಿ. ಈ ಸ್ವಲ್ಪ ಬೇಯಲಿ ಇದು ಹಿಟ್ಟು. ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಇದು ನನಗೆ ಸ್ವಲ್ಪ ಪಾತ್ರೆ ಜಾಸ್ತಿ ಆಯಿತು. ನಾನು ಸ್ವಲ್ಪ ತೆಗೆದಿಟ್ಕೊತೀನಿ. ನಾನು ಹಿಟ್ಟು ತೆಗೆದಿಟ್ಕೊಳೋಣ ಬೇರೆ ಕಡೆ. ಮತ್ತು ಇದು ಅಕ್ಕಿ ಹಿಟ್ಟು ಹಾಕುವಾಗ ಪಾತ್ರೆ ತುಂಬಿಬಿಡುತ್ತೆ. ನೋಡಿ, ನಾನು ಈಗ ಅಕ್ಕಿ ಹಿಟ್ಟು ಸೇರಿಸ್ತಿದ್ದೀನಿ. ಒಂದು ಅದ ನೋಡಿಕೊಂಡು ನಾವು ಇಷ್ಟು ಸೇರ್ಕೊಬೇಕಾಗತ್ತೆ. ಇಲ್ಲೊಂದು 3 ಪಾವ್ ಅಕ್ಕಿ ಹಿಟ್ಟಿದೆ. ನೋಡಿ, ಈ ಥರ ನಾವು ಮುದ್ದೆ ಮಾಡ್ಕೊಬೇಕಾಗತ್ತೆ. ನೋಡಿ, ಸ್ವಲ್ಪ ಅಕ್ಕಿ ಹಪ್ಪಳ ಅಂದರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ. ನಾವು ಕೆಲಸ ಇಟ್ಕೊಂಡು ಮಾಡಿದ್ರೆ ಮತ್ತು ಮಳೆಗಾಲ ಚಳಿಗಾಲಕ್ಕೆಲ್ಲ ನಮಗೆ ಭಾಳ ಉಪಯೋಗ ಬರುತ್ತಿದ್ದು. ಅವಾಗ ಬೇಕು ಅನಿಸುತ್ತೆ. ಈ ಬೇಸಿಗೆನಲ್ಲಿ ಏನು ಬೇಡ ಅನಿಸುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಬೇಕಾಗುತ್ತೆ. ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಮುದ್ದೆ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ಬಂತು ಅಂತ. ಮತ್ತೆ ಬೇಯಿಸ್ಕೊಬೇಕಾಗತ್ತೆ. ಮುದ್ದೆ ಮಾಡಿ ಅದನ್ನು ನೋಡಿ ವೀಕ್ಷಕರೇ, ಈ ಥರ ಉಂಡೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಇದು ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಬೇಕಾಗತ್ತೆ. ಈ ಥರ ಮಾಡಿ ನೋಡಿ, ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು, ಕಡುಬಿನ ಪಾತ್ರೆ.
ಆ್ಯಕ್ಚುಲಿ ಇಡ್ಲಿನೂ ಮಾಡ್ಬೋದು. ಈ ಥರ ಬೇಯಿಸ್ಕೊಂಡು ನಾವು ಆಮೇಲೆ ಒತ್ತಬೇಕಾಗತ್ತೆ. ಅದನ್ನ ಆದ್ಬಿಟ್ಟು ಮತ್ತೆ ಹಪ್ಪಳ ಒತ್ತಬೇಕಾಗತ್ತೆ. ಆಮೇಲೆ ತೋರಿಸ್ತೀನಿ. ಈ ಥರ ನಾನು ಉಂಡೆ ಮಾಡಿ ಇಟ್ಟಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಣ ಒಂದು 1/4 ಗಂಟೆ, ಒಂದು 20 ನಿಮಿಷ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಅವಾಗೇನಾಗುತ್ತೆ, ಹಿಟ್ಟು ಒಂದು ಹದವಾಗಿ ಬರುತ್ತೆ ಚಪ್ಪಳಕ್ಕೆ. ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ನನಗೆ. ನೀವು ಯಾವ್ದು ನಿಮಗೆ ಹದ ಬೇಕೋ ನೀವು ಅದು ಮಾಡ್ಕೊಳ್ಳಿ. ನೋಡಿ, ನಮ್ಮ ಮನೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದೊಂದು 20 ನಿಮಿಷ ಬೇಯಲಿ. ಆಮೇಲೆ ನಾನು ನಾದ್ಬಿಟ್ಟು ಅದು ಪ್ರೆಸ್ಸಲ್ಲಿ ಹೊತ್ತಾಕೋಣಂತೆ. ಇದಾಗಿದೆ. ಇದು ಈಗ ಒಂದೊಂದೇ ತಕ್ಕೊಳ್ಳೋಣ. ಈ ಕಡೆ ನೋಡಿ, ಇದು ಈ ಥರ ಬಂದಿದೆ. ಇದು ಒಂದು ಸ್ವಲ್ಪ ನಾದ್ಕೊಳ್ಳೋಣ. ನಾದ್ಕೊಂಡು ಬಿಸಿ ಇರುವಾಗಲೇ ನಾದ್ಕೊಂಡು ಉಂಡೆ ಮಾಡಿ ಇಟ್ಕೊಳ್ಳೋಣ. ಹಪ್ಪಳ ರೆಡಿ ಆಗ್ತಾ ಇದೆ. ನನ್ನ ಮಗಳು ಒತ್ತುತ್ತಾ ಇದ್ದಾಳೆ ಹಪ್ಪಳನ. ನೋಡಿ, ಈ ಥರ ಹಾಕ್ಕೊಂಡು ಮುಗೋದಿಕ್ಕೆ ಮೋಟ್ರ್ ನೋಡಿ, ಈ ಥರ ಇಲ್ಲಿ ಮರದ ಮೇಲೆ ಹಿಂಗೆ ಹಾಕ್ಕೊತೀವಿ ನಾವು. ನೋಡಿ, ಇದು ಹಾಕ್ಕೊಂಡು ಆಮೇಲೆ ಒಳಗಡೆ ಅದು ಒಣಕ್ಕೆ ಹಾಕೋಣಂತೆ ಹಾಕಿದ್ದೀನಿ. ನೋಡಿ, ಈ ಥರ ಬಂದಿದೆ ಹಪ್ಪಳ. ನೋಡಿ, ಇದನ್ನು ಅಲ್ಲಿ ಒಳಗಡೆನೇ ಹಾಕ್ಕಂತೀನಿ ನಾನು. ಬಿಸಿಲಿಗೆ ಏನು ಹಾಕಲ್ಲ. ಒಂದು ಸೀರೆ ಮೇಲೆ ಹಾಕ್ಬಿಟ್ಟು ಒಂದು ಬಟ್ಟೆ ಮೇಲೆ, ಆಮೇಲೆ ಅದು ಈ ಕಡೆ ಲೈಟ್ ಹಾಕಿ ಬಂದಿಕ್ಕಿಲ್ಲ, ಇಲ್ಲ ಲೈಟ್ ಸೆಕೆಂಡ್ ಹಾಂ. ನೋಡಿ, ಇಲ್ಲಿ ಈ ಕಡೆ ಹಿಂಗೆ ಹಾಕ್ತಿದ್ದೀನಿ ನಾನು. ಹೀಗೆ ಅದು ಸ್ವಲ್ಪ ಒಂದು ದಿವಸ ಪೂರ್ತಿ ಇಲ್ಲೇ ಇರುತ್ತೆ. ಯಾಕೆಂದರೆ ಬಿಸಿಲಲ್ಲಿ ತೀರಾ ಮೇಲೆ ಹೋಗೋಕ್ಕಾಗಲ್ಲ, ಬಿಸಿಲು ತುಂಬ ಇದೆ. ಹಾಗಾಗಿ ಇದನ್ನು ಒಂದು ದಿವಸ ಈ ಕಡೆ ಹಿಂಗೆ ಒಣಕೊಂಡ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂಚೂರು ಡ್ರೈ ಆಗಿರುತ್ತೆ. ಆಮೇಲೆ ಬೇಕಾದ್ರೆ ನಾವು ಮೇಲೆ ಬಿಸಿಲಿಗೆ ಹಾಕ್ಕೊಬೋದು. ನೋಡಿ, ಈ ಥರ ಹಾಕಿದ್ದೀನಿ. ಮನೇಲಿ ಮಕ್ಕಳಿದ್ದಾಗ ಇವನ್ನೆಲ್ಲ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಕ್ಕಳೆಲ್ಲ. ಒಬ್ಬರೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ರಜಾ ಇದೆಯಲ್ಲ ಇವಾಗ, ಬೇಸಿಗೆ ರಜಾ. ನೋಡಿ, ಈ ಥರ ಆಗಿದೆ. ನಾನು ಆಮೇಲೆ ಒಣಗೋದ್ಮೇಲೆ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನಾನು ಅಕ್ಕಿ ಹಪ್ಪಳ ನೋಡಿ ಯಾವ ಥರ ಬಂದಿದೆ. ಎಲ್ಲ ಒಣಗಿದೆ, ಒಂದೇ ದಿವಸಕ್ಕೆ ಒಣಕೊಂಡ್ಬಿಟ್ಟಿದೆ ಬಿಸಿಲಿಗೆ. ನೋಡಿ ಯಾವ ಥರ ಬಂದಿದೆ ಅಂತ. ಈಗ ನಾನು ಎಣ್ಣೆಗೆ ಹಾಕ್ಬಿಟ್ಟು ಕರೆದು ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನೀಗ ಹಪ್ಪಳನ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಮತ್ತು ನಾನಿದು ಸೋಡಾ ಪುಡಿ ಆಗಲಿ ಏನೂ ಹಾಕಿಲ್ಲ. ಇದು ಬರೀ ಅಕ್ಕಿ ಮಾತ್ರ, ಅಕ್ಕಿನೂ ಮತ್ತು ಸಬ್ಬಕ್ಕಿ. ನೋಡಿ ಆ ಥರ ಬಂದಿದೆ. ನೋಡಿ, ಎಣ್ಣೆಗೆ ಹಾಕ್ತಿದ್ದಂಗೆ ಒಂಟು ಡಬ್ಬಲ್ ಹರಡ್ಕೊಂಡ್ಬಿಡುತ್ತೀರ ಅಕ್ಕಿ ಹಪ್ಪಳ. ನೀವು ಬೇಕಾದರೆ ನೀವು ಇದೇ ಥರ ಮಾಡ್ಕೊಳ್ಳಿ. ನಿಮಗೆ ಟೇಸ್ಟ್ ಈ ಥರ ನಮ್ಮ ಮನೆ ಟೇಸ್ಟ್ ಬೇಕು ಅಂದರೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ನನ್ನ ಅಕ್ಕಿ ಹಪ್ಪಳ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಾಗಿ ತಿಳಿಸಿವೆ ವೀಕ್ಷಕರೇ ಯಾವ ಥರ ಬಂದಿದೆ, ಟೇಸ್ಟ್ ಯಾವ ಥರ ಬಂದಿದೆ ಅಂತೇಳಿ. ನಮಸ್ತೆ, ಧನ್ಯವಾದಗಳು ವೀಕ್ಷಕರೇ.